ಡಾಕ್ ಕರ್ಮಯೋಗಿ ಆನ್ಲೈನ್ ಕೋರ್ಸ್ನ ಅಂತಿಮ ಪರೀಕ್ಷೆಯಲ್ಲಿ ಕೇಳುವ ಪ್ರಶ್ನೆಗಳು ಮತ್ತು ಉತ್ತರಗಳು ಈ ರೀತಿಯೇ ಇರುತ್ತವೆ. ಅಂದರೆ ಈ ತರಹದ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು MCQs ಸತ್ಯ ಅಸತ್ಯ, ಟ್ರೂ ಫಾಲ್ಸ್ ಅಥವಾ ಸರಿಯಾದ ಆಯ್ಕೆ ತಿಳಿಯುವ ಪ್ರಶ್ನೆಗಳಾಗಿರುತ್ತವೆ. ಪ್ರತಿಯೊಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಈ ಪ್ರಶ್ನೆಗಳು IT 2.0, ಬುಕಿಂಗ್ ಸೊಲ್ಯೂಷನ್, IMA ಅಪ್ಲಿಕೇಶನ್, ASS ಮತ್ತು ಇತರ ಸಾಫ್ಟ್ವೇರ್ ಹಾಗೂ ಸೇವೆಗಳ ಸಂಬಂಧಿತ ಮಾಹಿತಿಯಿಂದ ಕೂಡಿರುತ್ತವೆ. IT 2.0 ಅಂತಿಮ ಪರೀಕ್ಷೆ ಪ್ರಶ್ನೆ ಮತ್ತು ಉತ್ತರಗಳು. 1. ಆಂತರಿಕ ಮೊಬೈಲ್ ಆ್ಯಪ್ ಅನ್ನು ಯಾರು ಬಳಸಬಹುದು? ಉತ್ತರ: BPM ABPM ಡಾಕ್ ಸೇವಕ. 2. ಅಂಚೆ ಬುಕ್ಕಿಂಗ್ ಸಮಯದಲ್ಲಿ ವಿತರಣಾ ಸೂಚನೆಗಳನ್ನು ನವೀಕರಿಸಬಹುದೇ? ಉತ್ತರ: ಹೌದು. 3. ಬುಕಿಂಗ್ ಸೊಲ್ಯೂಷನ್ನಲ್ಲಿ ಹೊಸ ವೈಶಿಷ್ಟ್ಯವೇನು? ಉತ್ತರ: ಬಾರ್ಕೋಡ್ ಮತ್ತು ವಿಳಾಸ ಲೇಬಲ್ ಪ್ರಿಂಟ್ನ ಸ್ವಯಂ ನಿರ್ಮಾಣ. 4. ಬುಕಿಂಗ್ ಸೊಲ್ಯೂಷನ್ನಲ್ಲಿ ಲಭ್ಯವಿರುವ ಬಹುಪಾಲು ಪಾವತಿ ಮಾರ್ಗಗಳು ಯಾವುವು? ಉತ್ತರ: ನಗದು, QR ಕೋಡ್ ಮತ್ತು ಚೆಕ್. 5. ದರ್ಪಣ ಮತ್ತು PMA ಆ್ಯಪ್ಗಳನ್ನು ಬದಲಾಯಿಸುವ ಆ್ಯಪ್ ಯಾವುದು? ಉತ್ತರ: IMA. 6. EMO ಅನ್ನು ಬುಕ್ಕಿಂಗ್ ಸಮಯದಲ್ಲಿ ಶಾಖಾ ಕಚೇರಿಗೆ ನೇರವಾಗಿ ಬುಕ್ ಮಾಡಬಹುದೇ? ಉತ್ತರ: ಹೌದು. 7. IMA ಆ್ಯಪ್ನಲ್ಲಿ ಲಭ್ಯವಿಲ್ಲದ ವೈಶಿಷ್ಟ್ಯ ಯಾವುದು? ಉತ್ತರ: HR ಮಾಡ್ಯೂಲ್. 8. ರೋಲ್ಔಟ್ ಪ್ರಕ್ರಿಯೆಗೆ ಸಮಯ ಮಿತಿಯೇನು? ಉತ್ತರ: 13 ದಿನಗಳು. 9. ಡಾಕ್ ಸೇವಾ ಆ್ಯಪ್ನಲ್ಲಿ ಎಷ್ಟು ಭಾಷೆಗಳು ಲಭ್ಯವಿವೆ? ಉತ್ತರ: 23. 10. ಕೆಳಗಿನ ಆಯ್ಕೆಗಳಿಂದ ಯಾವುದು IT 2.0 ಹೊಸ ಆ್ಯಪ್ ಅಲ್ಲ? ಉತ್ತರ: ಡಿಜಿಪೋಸ್ಟ್. 11. ಬುಕಿಂಗ್ ಸೊಲ್ಯೂಷನ್ನಲ್ಲಿ ನೋಂದಾಯಿಸದ ಐಟಂಗಳಿಗೆ ಲಭ್ಯವಿರುವ ಹೊಸ ಸೇವೆ ಯಾವುದು? ಉತ್ತರ: ನೋಂದಾಯಿಸದ ಟ್ರ್ಯಾಕ್ ಸೇವೆ. 12. ಡಾಕ್ ಸೇವಾ ಆ್ಯಪ್ನಲ್ಲಿ ಬುಕಿಂಗ್ ಸಮಯದಲ್ಲಿ ಬಳಕೆದಾರರಿಗೆ ಸಹಾಯ ಮಾಡುವ ಚಾಟ್ಬಾಟ್ ಯಾವುದು? ಉತ್ತರ: ಮೇಘ. 13. S ಎಂದರೇನು? ಉತ್ತರ: ನೌಕರ ಸ್ವಯಂ ಸೇವೆ, ಎಂಪ್ಲಾಯ್ ಸೆಲ್ಫ್ ಸರ್ವಿಸ್. 14. ಗ್ರಾಹಕರು ದೂರುಗಳನ್ನು ಯಾವ ಪ್ಲಾಟ್ಫಾರ್ಮ್ಗಳ ಮೂಲಕ ನೀಡಬಹುದು? ಉತ್ತರ: ಎಲ್ಲ, ಆಲ್. 15. IT 2.0 ಅಡಿಯಲ್ಲಿ ಯಾವ ಮಾಡ್ಯೂಲ್ನಲ್ಲಿ ಬದಲಾವಣೆಗಳು ನಡೆಯುತ್ತಿವೆ? ಉತ್ತರ: SAP. 16. ರಜೆ ದಿನಗಳಲ್ಲಿ ಅಂಚೆ ಕಚೇರಿ ಕಾರ್ಯನಿರ್ವಹಿಸಲು ಅನುಮತಿಯನ್ನು ಯಾರು ನೀಡಬಹುದು? ಉತ್ತರ: ವಿಭಾಗೀಯ ಮುಖ್ಯಸ್ಥ. 17. IT 2.0 ಸಂಪೂರ್ಣ ರೋಲ್ಔಟ್ ಯೋಜನೆಯ ಅವಧಿ ಯಾವುದು? ಉತ್ತರ: ಮೇ-ಆಗಸ್ಟ್. 18. IT 2.0 ಪೈಲಟ್ ವಲಯ ಮತ್ತು ವಿಭಾಗ ಯಾವುದು? ಉತ್ತರ: ಕರ್ನಾಟಕ, ಮೈಸೂರು. 19. IT 2.0 ಬುಕಿಂಗ್ ಸೊಲ್ಯೂಷನ್ನಲ್ಲಿ ಲಭ್ಯವಿರುವ ಹೊಸ ವೈಶಿಷ್ಟ್ಯವೇನು? ಉತ್ತರ: ಬಾರ್ಕೋಡ್ ಮತ್ತು ವಿಳಾಸ ಲೇಬಲ್ ಪ್ರಿಂಟ್ನ ಸ್ವಯಂ ನಿರ್ಮಾಣ. 20. ರಜೆಯಲ್ಲಿ ಇದ್ದಾಗ ಲಾಗಿನ್ ಆಗುವುದನ್ನು ಯಾರಿಗೆ ತಡೆಯಲಾಗುತ್ತದೆ? ಉತ್ತರ: ಮ್ಯಾಪ್ ಮಾಡಿದ ನೌಕರ. ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಮಾಹಿತಿ ಪಡೆಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ ಹೊಸ ಅಪ್ಡೇಟ್ಗಳನ್ನು ತಕ್ಷಣವೇ ಪಡೆಯಿರಿ.